ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ತಾಲೂಕಾ ಬಾಲ್ಕೆ ಹತ್ತಿರ ತಪೋನ್ ಡೈರಿ ಫಾರ್ಮ್ ಬಂದಿದ್ದೆವು. ಆ ಡೈರಿ ಫಾರ್ಮ್ದಲ್ಲಿ ಎಷ್ಟು ಬಫೆಲೋಗಳಿದ್ದಾವೆ, ಯಾವ ರೀತಿ ಅಲ್ಲಿ ಹಾಲು ಪ್ರೊಡಕ್ಷನ್ ಮಾಡತ್ತಾರ ಮತ್ತು ಹಾಲು ಎಲ್ಲಿ ಮಾರ್ಕೆಟಿಂಗ್ ಮಾಡತ್ತಾರ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಪರಿಚಯ ಹೇಳಿ ಸರ್. ಸರ್ ನನ್ನ ಹೆಸರು ವಿಲಾಸ್ ಬಕ್ಕ ಅಂತ. ಓಕೆ. ಪ್ರಾಪರ್ ಬಾಲ್ಕಿ. ಹಾಂ ಸರ್. ನನ್ನ ಡೈರಿ ಚಾಲು ಮಾಡೋದು 3 ವರ್ಷ ಆಗಿದೆ ಸರ್. 3 ವರ್ಷ. ಎಷ್ಟು ಹಸುಗಳದಿಂದ ಇದ್ರ ಬಫೆಲೋದಿಂದ ಚಾಲು ಮಾಡಿರಿ ಸರ್? ಮೊದಲು 10 ರೀ. ಈಗ ಒಂದು 50 ಅವರಿ. 50. ಸರ್ ನೀವು ಕ್ರಾಸ್ ಬಿ ಇಲ್ಲೇ ಮಾಡಿಸ್ತೀರಿ ಸರ್? ಹಾಂ, ಕ್ರಾಸಿಂಗ್ ಇಲ್ಲೇ ಮಾಡಿಸ್ತೀವಿ. ಇಲ್ಲೇ ಮಾಡಿಸ್ತೀರಿ. ಹಾಂ. ಇವು ಎಲ್ಲ ಇಲ್ಲಿ ತೊಗೊಂಡು ಬಂದಿರಿ ಸರ್? ಅಂದರೆ ಹರಿಯಾಣ ರೀ. ಹರಿಯಾಣದಿಂದ ಸರ್? ಹರಿಯಾಣದಿಂದ. ಇವಾಗ ಎಷ್ಟು ಹಾಲು ಕೊಡೋವು ಎಷ್ಟವ ಸರ್? ಹಾಲು ಕೊಡೋವು ಸುಮಾರು ಒಂದು 20-22 ಅವ. ಹಾಂ ಹಾಂ. ಒಂದು 7 ಗಬ್ಬ ಅವ. ಬಾಕಿ ಎಲ್ಲ ಖಾಲಿ ಅವಂತೀವಿ. ಮೊದಲು ಒಂದು ಸಲ ಎಷ್ಟು ತಂದಿರಿ ಸರ್ ಸ್ಟಾರ್ಟಿಂಗ್? 10 ಎಮ್ಮೆ ಒಂದು ಕೋಣ. ಹಾಂ ಹಾಂ. ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್. ಮತ್ತೆ ನೆಕ್ಸ್ಟ್ ತಂದಿರಿ ಸರ್? ಮತ್ತೆ ನೆಕ್ಸ್ಟ್ ನೋಡ್ರಿ. ಹಾಂ. ಅವೇ ಏನು ಡೆವಲಪ್ ಮಾಡ್ತಾ ಇಲ್ಲ? ಅವೇನು ಆಗಲ್ಲ ರೀ ಸರ್. ಯಾಕೆ ಬರೋಬ್ಬರಿ ಹಾದಿಗೆ ಒಂದು ಅರ್ಧ ಕ್ರೋಸ್ ಆಯ್ತಾವ್ರಿ. ಓಹೋ. ಟ್ರಾವೆಲಿಂಗ್ದಾಗ. ಹಾಂ ಹಾಂ. ಅವು ಅಷ್ಟು ಬೆಳೆಲ್ಲ. ಮತ್ತು ಈಗ ಕರೆಕ್ಟ್ ಹಾಲು ಕುಡ್ಸಲ್ಲ ಇವರು. ಹಾಂ ಹಾಂ. ಅದಕ್ಕೆ ಮುಷ್ಕಿಲ್ ಐತೆ ಅಂತ ಅದ್ರಾಗ ಒಂದು 2-3 ಬಂದೀವಿ ನಂಗೆ. ಹಾಂ ಹಾಂ. ಬಟ್ ಕೋಣ ಐತ್ ಕಡೆ ಮಾರೀನಿ. ಒಂದು ಎಮ್ಮೆ ಅದ ಅದ್ರಾಗ. ಇವಾಗ ಎಷ್ಟವ ಸರ್ ಹಾಲಿನ ಪ್ರೊಡಕ್ಷನ್ ನಿಮ್ಗೆ ಒಂದು ದಿನಕ್ಕೆ? ಬೆಳಗ್ಗೆ ಒಂದು ದಿನಕ್ಕೆ 160, 170, 150 ಹಿಂಗೆ ಬರ್ತಂತ. ಬರೀ ವೇರಿಯೇಷನ್ ಐತೆ ಇರ್ತದೆ. ವೇರಿಯೇಷನ್ ಕಮ್ಮಿ ಆಯ್ತು. ಎಲ್ಲಿ ಸಪ್ಲೈ ಮಾಡ್ತಾರೆ ಸರ್? ಅವರೇ ಬಂದು ತೊಗೊಂಡು ಹೋಗ್ತಾರೆ? ಅವ್ರು ಬಂದಿರ್ತಾರೆ. ಪ್ರೈವೇಟ್ ಡೈರಿ ಅದ ರೀ. ಪ್ರೈವೇಟ್ ಡೈರಿ. ಇವಾಗ ಕಂಪ್ಲೀಟ್ ಏಸವ ಸರ್ ಸಣ್ಣ ದುಡ್ಡು ಎಲ್ಲ ಕಲ್ತು? ಟೋಟಲ್ 80 ಸುತ್ತಮುತ್ತ ಆಯ್ತಾವ ರೀ. 80 ಸುತ್ತಮುತ್ತ ಸಣ್ಣ ದುಡ್ಡು ಎಲ್ಲ ಕಲ್ತು. ಟೋಟಲ್ ಸರ್ ಶೆಡ್ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಸರ್? ಶೆಡ್ ಸೈಜ್ ಎಷ್ಟಾಗಿದೆ? ಶೆಡ್ ಸೈಜ್ ಇದು ಮೊದಲಿಂದ ಇದ್ದಂದು 25/130 ಇತ್ತು. ಇದು 40/130 ಅದ ನೋಡಿರಿ. ಎಷ್ಟಾಗಿದೆ ಸರ್ ಇನ್ವೆಸ್ಟ್ಮೆಂಟ್ ಶೆಡ್ಡಿಗೆ ಸರ್? ಟೋಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಕಮ್ಮ ಇಲ್ಲಂದ್ರೆ ಒಂದು 50 ಮೇಲೆ ಹೋಗ್ಯದ ರೀ. 50 ಶೆಡ್ ಅವಲ್ಲ. ಹಾಂ ಹಾಂ. ಇವಾಗ 3 ವರ್ಷದಿಂದ ಸರ್ ಇದು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ದು ಬಂದದ್ದು ಅನ್ಕೋತೀರಾ ಸರ್? ಇನ್ನೂ ಬರಲಿಲ್ಲ? ಇಲ್ಲ, ಇನ್ನೂ ಬಂದಿಲ್ಲ ಸರ್. ಬರ್ತದ. ಹಾಂ. ಬಟ್ ಫುಲ್ ಟೈಮ್ ಕೂಡ ಮನುಷ್ಯ ಬೇಕಾಯ್ತದೆ. ಈಗ ನಾವು ವ್ಯಾಪಾರಿಯಾಗಿ ಇಲ್ಲಿ ಮುಂಡಕ್ಕೆ ಅಲ್ಲಿ ಮುಂಡಕ್ಕಂದ್ರೆ ಟೈಮ್ ಕೊಡ್ಲಿಕ್ಕಾಗಲ್ಲ ನಮಗೆ. ಅಚ್ಚಾ, ಬೇರೆ ಬಿಸ್ನೆಸ್ನು ಅದು ಮೇಂಟೈನ್ ಮಾಡ್ಬೇಕು, ಇದನ್ನು ಮಾಡ್ಬೇಕು ಸರ್. ಇಷ್ಟು ಬಫೆಲೋಗಳಿಗೆ ಮೇಂಟೆನೆನ್ಸ್ ಮಾಡೋಕೆ ಎಷ್ಟು ಜನ ವರ್ಕರ್ ಅದ ಸರ್? ಅಲ್ಲಿ ಬಿಹಾರಿ 3 ಅದ ರೀ. ಹಾಂ. ಲೋಕಲ್ದವ್ರು 2 ಟೋಟಲ್ 5 ಬಂದ್ಯಾರ. ಸರ್ ತಿಂಗಳಿಗೆ ಎಷ್ಟದ ಸರ್ ಟರ್ನ್ ಓವರ್ ದುಡ್ಡಿನ ಸರ್? ಹಾಲು ಉತ್ಪನ್ನದಿಂದ ಬರೋ ದುಡ್ಡು ಸದ್ಯಕ್ಕೆ 3 ಲಕ್ಷ 3.5 ಲಕ್ಷ ಆಯ್ತು ರೀ. ಅಚ್ಚಾ. ಹಾಲು ಬಡಸ್ತಂದ್ರೆ 5 ಲಕ್ಷ ಸುತ್ತಮುತ್ತ ಆಯ್ತು. 5 ಲಕ್ಷ ಟನ್ ಆಯ್ತು ತಿಂಗಳಿಗೆ ಆಯ್ತು ಸರ್. ಅದ್ರಾಗ ಮೇಂಟೆನೆನ್ಸ್ ಎಷ್ಟು ಹೋಯ್ತು ಸರ್? ಇದು ಫೀಡ್ ಆಗಲಿ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ 60% ಮೇಂಟೆನೆನ್ಸ್ ಹೋಯ್ತು ರೀ. 40% ಆಮದನಿ ಉಳಿತದ. ಹಾಂ ಹಾಂ. ಬಟ್ ಇವು ನಮ್ಮದು ಥೋಡಿ ಲೋಕಲ್ ಎಮ್ಮೆಗಳು ಒಳಗೆ. ಅಚ್ಚಾ. ಇದು ಲೋಕಲ್, ಅದು ಲೋಕಲ್ ಅದ. ಇದ್ರ ಹಾಲು ಕಮ್ಮಿ ಇರ್ತಾವೆ. ಹಾಂ ಹಾಂ. 2.5, 3 ಒಂದೊಂದು ಚಲೋ ಅಂತಿದ್ರೆ 5 ಲೀಟರ್ ಕೊಡ್ತಾವೆ ಇವಿ. ಬಟ್ ಇವು ಥೋಡೆ ಹಳ್ಳು ತೆಗೆದು ಮತ್ತೆ 3ನೇ ಹಾಕೋದ ಅಂತೀವಿ. ಹಾಂ ಹಾಂ. ಇವು ತೆಗೆ ಕಾರಣ ಸರ್ ಪ್ರೊಡಕ್ಷನ್ ಕಮ್ಮಿ ಕೊಡ್ತಾವ ಅಂತ ಹೇಳಿ? ಹಾಲಿನ ಪ್ರೊಡಕ್ಷನ್ ಕಮ್ಮಿ ಕೊಡ್ತಾವ ಅಂತೇಳಿ. ನೀವು ಯಾವ ಡೈರಿದವ್ರು ಬಂದು ಹೋಯ್ತಾರೆ ಸರ್ ಇಲ್ಲಿ? ಇಲ್ಲೇ ರಾಮ್ ಅಂತ ಡೈರಿ ಇದೆ ರೀ. ಪ್ರೈವೇಟ್ ಡೈರಿ ಇದೆ. ಪ್ರೈವೇಟ್ ಡೈರಿ ಇದೆ. ನಮ್ಮಲ್ಲಿ ತೊಗೊಂಡು ಮತ್ತೆ ಅಲ್ಲಿ 70 ರೂಪಾಯಿ ಲೀಟರ್ ಮಾರ್ಕೋತಾರೆ ಅವ್ರು. ಹಾಂ ಹಾಂ. ಸರ್ ಇದು ಕೆಲವು ಜನ ಡೈರಿ ಕೊಡಲ್ಲಾರ್ದೇ ಓನ್ ಸಪ್ಲೈ ಮಾಡ್ತಾರಲ್ಲ ಸರ್, ಆ ಥರ ಎಂಟ ಮನುಷ್ಯರಿಗೆ ಹಚ್ಚಿ ಆ ಥರ ಮಾಡ್ಲಿಕ್ಕೆ ಆಗಲ್ಲ ಸರ್? ಮಾಡ್ಬೋದು, ಬಟ್ ನಮ್ಮಲ್ಲಿ ಮ್ಯಾನ್ ಪವರ್ ಇಲ್ಲ ಅಷ್ಟು. ಹಾಂ ಹಾಂ. ಭಾಳ ಜನ ಹೋಟೆಲ್ಗಾಗಲಿ ಹಿಂಗೆ ಕಾಲೋನಿಗೆಲ್ಲ ಪ್ಯಾಕಿಂಗ್ ಮಾಡಿ ಅದು ಅದ ಮುಂದೆ ಅದ ಏನೋ ನಮ್ಮ. ಅಚ್ಚಾ, ಫ್ಯೂಚರ್ ಪ್ಲ್ಯಾನಿಂಗ್. ಫ್ಯೂಚರ್ದಾಗ ಅದ ರೀ. ಓನ್ ಪ್ರೊಡಕ್ಷನ್ ಮಾಡಿ ಮಾರ್ತಾರಲ್ಲ ಸರ್, ಆ ಥರ ಪ್ಯಾಕಿಂಗ್ ಮಾಡಿ ಮಾರೋದು 100% ಇದ್ದೀವಿ ನಾವು ಬೀಗ ಅದಕ್ಕೆ. ಈಗ 50 ಅದಲ್ಲ, ಮುಂದೆ ಒಂದು 2 ವರ್ಷನಾಗ 100ಕ್ಕೆ ತಂದು ಅವಾಗ ಅಪ್ರಾಕ್ಸಿಮೇಟ್ಲಿ ಇಲ್ಲಾಂದ್ರೆ ಡೈಲಿ 300-400 ಲೀಟ್ರ್ ಹಾಲು ಆಯ್ತು. ಅವಾಗ ನಾವು ಪ್ಯಾಕ್ ಮಾಡಿ ಮಾರೋದು ಅಂತೀವಿ ಸರ್. ಟೋಟಲ್ ಎಮ್ಮೆ ಮೇಲೆ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಷ್ಟು ಸರ್? ಈಗ ಇಲ್ಲಂದ್ರೂ 70 ಲಕ್ಷ ತೊಗೋತಾವೆ. 70 ಲಕ್ಷ 50 ಲಕ್ಷ ಇದು ಸೆಡ್ 1.2 CR ತನಕ ಆಗ್ಯದ ಹೋಗೋದು. ಸರ್ ಎಷ್ಟು ಹಸುಗಳಿಗೆ ನೀವು ಎಷ್ಟು ಎಕರ್ದಾಗ ಮೇವು ಹಾಕಿರಿ ಸರ್? ಸದ್ಯಕ್ಕೆ 2 ಎಕರೆ ಅದ ರೀ. ಮತ್ತು ಖರೀದಿ ಮಾಡ್ತೀವಿ ಹೊರಗಿಂದ. ಅಚ್ಚಾ, ಹೊರಗಿಂದ ಖರೀದಿ. ಸದ್ಯಕ್ಕೆ ಕಬ್ಬು ಖರೀದಿ ಮಾಡಿದ್ದದ. ಹಾಂ ಹಾಂ. ಇದು ನೇಪಿಯರ್ ಅಂತ ಅದು ಖರೀದಿ ಮಾಡಿದ್ದು ಬೇರೆ ಕಡೆಯಿಂದ. ಅದೇ ಯೂಸ್ ಮಾಡ್ತೇವೆ ಸದ್ಯಕ್ಕೆ. ಮತ್ತು ಇದು ಇಲ್ಲೇ ಎಕ್ಸ್ಟ್ರಾ ಫೀಡ್ ಏನಾರ ಕೊಡ್ತೀರಾ ಸರ್? ಮತ್ತೆ ಇದಲ್ರಿ ಹತ್ತಿ ಕಾಳು ಹಿಂಡಿ ಇದೆ. ಅಚ್ಚಾ.
ಗೋಧಿ ತೌಡ್ ಅದ, ಮಕ್ಕ ಪೌಡ್ರ್ ಅದ, ಅವೆಲ್ಲ ಪೂರಾ ಸೈಜ್ ವೈಸ್ ನೋಡಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸಾಸಿವೆ ಎಣ್ಣೆ ಅದ. ಸಾಸಿವೆ ಎಣ್ಣೆನೂ ಕೊಡ್ತಾರೆ ಸರ್. ಹೊಸರಾಗಿ ಪ್ರತಿಯೊಬ್ಬರಿಂದ ಡೈರಿ ಫಾರ್ಮ್ ಆಗಲಿ, ಕೋಳಿ ಫಾರ್ಮ್ ಆಗಲಿ, ಗೋಟ್ ಫಾರ್ಮ್ ಆಗಲಿ ಮಾಡಬೇಕೆಂಬ ಉದ್ದೇಶ ಇಟ್ಕೊಂಡು ಬರ್ತಾರೆ. ಅಂಥವ್ರಿಗೆ ನೀವು ಕೂಡ ಸಲಹೆ ಏನು ಸರ್? ಮಾಡಬೇಕಾದ್ರೆ ಎಷ್ಟು ದಿನದಿಂದ ಸ್ಟಾರ್ಟ್ ಮಾಡಬೇಕು, ಮಾಡೋದು ಒಳ್ಳೇದು ಅಂತೀರಿ? ಯಾರು ಮಾಡೋದು 10ರಿಂದ ಮಾಡೋದು ಬೆಟ್ರ್, ಯಾಕೆ ಹೆಚ್ಚಿಗೆ ಮಾಡೋದು ಮೀನಿಂಗ್ಲೆಸ್ ಅದು. ಯಾರೋ ಅಂದ್ರೆ ನಂಗೆ ಬಾತಂಬರಕ್ಕೆ ಯಾರೋ ಮಾಡಾರ ಒಂದೇ ಬಾರಿ ಡಿಸೆಂಬರ್ ಎಮ್ಮಿ ತರ್ರ ಅಂತೇಳಿ ಒಬ್ಬರು ಸಜೆಷನ್ಗಳು ಅದೇ ಹೇಳ್ದಾನೆ, 10ರಿಂದ ಚಾಲು ಮಾಡಿರಿ. ಬಟ್ ಟೈಮ್ ಫುಲ್ ಕೊಡೋಪ್ಲಿದ್ರೆ ಮಾಡ್ರೆ ಬೆಟ್ರ್ ಅದು. ಬೆಟ್ರ್ ವರ್ಕರ್ ಮೇಲೆ ಡಿಪೆಂಡ್ ಇಟ್ಟು ಮಾಡ್ಬೋದು. ವರ್ಕರ್ ಮೇಲೆ ಡಿಪೆಂಡ್ ಆಗಲ್ಲ. ಓನರ್ 3ನೇ-4ನೇ ಸಲ ವರ್ಕರ್ ಹೊಡೆದ್ರು ಅದೋ ರಾತ್ರ. ಮತ್ತೆ ಮಾಡಿದ್ರು ಎಲ್ಲ ಪರಿಚಯ ಇದ್ದವ್ರ ಅಲ್ಲಿ ಇಲ್ಲಿ ಅವರಿಗೆ ಅಡ್ಜಸ್ಟ್ ಮಾಡಿ ಚಾಲು ಮಾಡಿದ್ದು. ಈ ಪರಿಚಯ ಇಲ್ದವ್ರಿಗೆ ಪೂರ ಫುಲ್ ಅಟ್ಯಾಕ್ ಆಯ್ತದೆ. ಎಮ್ಮೆ ಮಾರ್ಲಕ್ಕೂ ಬರಲ್ಲ, ಇಕ್ಲಕ್ಕೂ ಬರಲ್ಲ. ಎಮ್ಮೆ ಮಾರ್ಲಕ್ಕೆ ಹೆಂಗೆ ಬರ್ತದೆ? 1.5 ಲಕ್ಷ ರೂಪಾಯಿ ಎಮ್ಮೆ ತಂದು ಈಗ 35,000 ಕೇಳ್ತಾರೆ. ಕರೆಕ್ಟ್. ಇಕ್ಕೋಬೇಕಾದ್ರೆ ಅದು ಮೇಂಟೆನೆನ್ಸ್ ಮಾಡೋಕೆ ಬೇಕು, ಕಷ್ಟ ಆಯ್ತದೆ ಸರ್. ಇದಕ್ಕೆ ಮೆಡಿಸಿನ್ ಏನು ಕಂಟಿನ್ಯೂ ಮೇಂಟೆನೆನ್ಸ್ ಮೆಡಿಸಿನ್ ಹೆಚ್ಚಾಗಿರ್ತೀವಿ ಹತ್ತಲ್ರಿ? ಕಂಟಿನ್ಯೂ ಹತ್ತಲ್ಲ. ಅದು ಜ್ವರ ಬಂದು ಕೆಚ್ಚಲ್ ಬಾವು ಒಂದು ಬರ್ತಾವೆ, ಅದು ಬಂತು. ಬೇರೆ ಸಣ್ಣ ಪ್ರಾಬ್ಲಮ್ ಇರ್ತಾವೆ, ಡಾಕ್ಟರ್ ಕರೆಸ್ತೇವೆ, ತೋರಿಸ್ತೇವೆ. ಸಣ್ಣದಿದ್ರೆ ಇವರೇ ಮಾಡ್ತಾರೆ, ಬೇರೆಗಳು ಮಾಡ್ತಾರೆ. ಸರ್ ಇನ್ನೊಂದು, ಈ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಬೇಕಾದ್ರೆ ಚಳಿಗಾಲು, ಮಳೆಗಾಲು, ಬೇಸಿಗೆ ಅಂತ ಹೇಳಿರ್ತಾವೆ. ಯಾವ ಟೈಮ್ದಾಗ ಮಾಡಿದ್ರೆ ಕರೆಕ್ಟ್ ಅಂತೀವಿ? ದೀಪಾವಳಿ ಮಾಡ್ರೆ ಆಗ ಎಮ್ಮಿ ರೇಟ್ ಕಮ್ಮಿ ಇರ್ತಾವೆ ರೀ. ದೀಪಾವಳಿದಾಗ ಕಡಿಮೆ, ದೀಪಾವಳಿ ರೇಟ್ ಕಮ್ಮಿ ಇರ್ತಾವೆ, ಮತ್ತು ಹುಲ್ ಭೀ ಸಿಗ್ತದೆ ಅವಾಗ. ಕಾರಣ ಏನು ಸರ್ ಕಮ್ಮಿ ಇರೋ ಕಾರಣ? ಅಲ್ಲಿ ಹೆಚ್ಚಿಗೆ ಇಳಿತಾವಲ್ರಿ ಯಾಕೆ? ಪ್ರೊಡಕ್ಷನ್ ಹೆಚ್ಚು ಬರ್ತದೆ. ಪ್ರೊಡಕ್ಷನ್ ಆ ಟೈಮಿಗೆ ಹೆಚ್ಚಿಗೆ. ಈಗ ನಾವು ಬೇರೆ ಟೈಮಿಗೆ ಹೋದ್ರೆ 15,000, 20,000, 30,000 ತಗ ಭೀ ಜಾಸ್ತಿ ಇರ್ತಾವೆ ಒಂದೊಂದ್ಸಲ. ಆ ಟೈಮಿನಾಗ ಹೋದೆವು ಅಂದ್ರೆ ನವಂಬರ್ ಡಿಸೆಂಬರ್ದಾಗ ಅಂದ್ರೆ ರೇಟ್ ಕಮ್ಮಿ ಇರ್ತಾವೆ. ಈಗ ಅಪ್ರಾಕ್ಸಿಮೇಟ್ಲಿ 1.5 ತಗ ಚಲೋ ಎಮ್ಮೆ 5-8 ಲೀಟ್ರ್ ತಗಂತೀವಿ ಒಂದು ಟೈಮಿಗೆ. ಸರ್ ಈಗ ಎಷ್ಟು ಮರಿಗಳು ಅವ ಸರ್ ನಿಮ್ಮ ಹತ್ತಿರ? ಎಮ್ಮೆಗಳದ್ದು ಏನು ಮರಿಗಳು ಇರ್ತಾವಲ್ಲ ನಂಬರ್ಗಳು? ಒಂದು 10-12 ಅಂತೀವಿ ಸದ್ಯ. 10-12 ಸರ್. ಅವು ಮತ್ತೆ ರೀಸೇಲ್ ಏನಾರ ಮಾಡ್ತೀರಿ ಸರ್ ನಿಮ್ಮಲ್ಲಿ? ರೀಸೇಲ್ ಮಾಡೀನಿ ರೀ ಆಲ್ರೆಡಿ. ರೀಸೇಲ್ ಮಾಡಿರಿ? ಅವು ಇಲ್ಲೇ ಇಟ್ಕೊಂಡು ನೆಕ್ಸ್ಟ್ ಪ್ರೊಡಕ್ಷನ್ ಮ್ಯಾನ್ ಪವರ್ ಫುಲ್ ಬೇಕು ರೀ. ಮ್ಯಾನ್ ಪವರ್ ಬೇಕು, ಅದಕ್ಕೆ ದನಗಳಿಗೆ ಹಾಕ್ಲಕ್ಕೆ ನೀವು ಮೇವು ಬೇಕು. ಅದು ಹೊರಗೆ ಏನು ಮಾಡ್ತಾರೆ, ಮೇವಿಸ್ತಾರಲ್ಲ ಹೊರಗೋದಿ, ಅದಕ್ಕೆ ಅವ್ರಿಗೆ ಕಮ್ಮಿ ಆಗ್ತದೆ ರೀ ಮೇವು. ನಾವು ಇಲ್ಲೇ ಕಟ್ಟಿರ್ತೀವಲ್ಲ, ಮೇವು ಜಾಸ್ತಿ ಬೇಕು ನಮ್ಗೆ. ಒಂದು ಕೊಟ್ಟು ಒಂದು ಉಪವಾಸ ಹಾಕ್ಲಕ್ರೆ ಬರಲ್ಲ, ಅದಕ್ಕೆ ಪ್ರಾಬ್ಲಮ್ ಐತೆ. ಅದಕ್ಕೆ ನಾವು ಮಾರಾಕ್ತೇವೆ. ಮತ್ತು ಬೇಕಾದ್ರೆ ಮತ್ತೆ ಹೊಸ ತೊಗೊಂಡ್ಬರ್ತೀವಿ ಸರ್. ಹೊಸ ತೊಗೋತಾ ಹೋದ್ರೆ ಇನ್ವೆಸ್ಟ್ಮೆಂಟ್ ಹೆಚ್ಚಿಗೆ ಆಯ್ತದೆ. ಅದೇ ಸರ್, ಮತ್ತೆ ಹೆಚ್ಚಿಗೆ ಆಯ್ತದೆ. ಬಟ್ ಈಗ ನಮ್ಮಲ್ಲಿ ಮೇವು ಕಮ್ಮಿ ಕಡೆ ನಾವು ಅದೇ ಮಾಡ್ಬೇಕಾಗ್ತದೆ, ಬೇರೆ ನಮ್ಗೆ ಅದೇ ಇಲ್ಲ. ಇನ್ನೊಂದು 2-3 ಎಕರೆ ಜಾಸ್ತಿ ಹಾಕೊಂಡೇವಲ್ಲ, ನಮ್ಮ ಓನ್ ಪ್ರೊಡಕ್ಷನ್ ಇರ್ತಂತೀವಿ ಮೇವಿಂದು, ಆಗ ವರ್ಕೌಟ್ ಇರ್ತಂತೀವಿ ನಮ್ಮ. ಸರ್ ಇವಾಗ ಹಾಲಿನ ರೇಟ್ ಎಷ್ಟು ಸರ್ ಫಾರ್ ಲೀಟರ್ ಬಂದು? ನಮ್ಮಲ್ಲಿ ಡೈರಿದವ್ರು 58 ರೂಪಾಯಿ ತೊಗೋತಾರೆ, ಅವ್ರು ಒಯ್ದು 70 ರೂಪಾಯಿ ಮಾರ್ಕೋತಾರೆ. 20 ರೂಪಾಯಿ. ಒಂದೊಂದ್ಸಲ ಹಾಲು ಹೆಚ್ಚಿಗಾದ್ರೆ ಅವ್ರಿಗೆ ಡೈರಿಗೆ ಹಾಕ್ಬೇಕಾಗ್ತದೆ. ಬಟ್ ಆ ರೇಟ್ ವರ್ಕೌಟ್ ಆಯ್ತವ್ರಿ ಅವ್ರಿಗೆ. ಸರ್ ನಿಮ್ಗೆ ರೇಟ್ ಅದು ವರ್ಕೌಟ್ ಆಗ್ಲತ್ತದ ಸರ್? ವರ್ಕೌಟ್ ಆಗಲ್ಲ. ಆಗಲ್ಲ ಅಂದ್ರೆ ಸರ್ ಫ್ಯೂಚರ್ ಪ್ಲ್ಯಾನ್ ಏನು ಮಾಡಿದ್ರೆ ಕರೆಕ್ಟ್ ಅಂತೀರಿ ಸರ್? ಅದೇ ಈಗ ದನಗಳು ಬಡಸಿ ಓನ್ ಪ್ಯಾಕಿಂಗ್ ಮಾಡ್ದೇವಲ್ಲ, ತಾನೇ ಆಯ್ತು ನಡೀತದೆ ಅಂತೀವಿ.